20ಕ್ಕೂ ಅಧಿಕ ರಾಜ್ಯಗಳಲ್ಲಿ ಹೈ ಅಲರ್ಟ್. ರಸ್ತೆಗಳಲ್ಲೂ ಹೊತ್ತಿ ಉರಿತಾ ಇರೋ ಬೃಹತ್ ಟ್ರಕ್ಗಳು, ಏರ್ಪೋರ್ಟ್ಗಳಲ್ಲಿ ದಿಕ್ಕಾಪಾಲಾಗಿ ಓಡ್ತಿರೋ ಜನಸಾಮಾನ್ಯರು, ಎತ್ತ ನೋಡಿದರೂ ಕೂಡ ಆಕಾಶಕ್ಕೆ ಚಿಮ್ತಾ ಇರೋ ಕಪ್ಪು ಹೊಗೆ. ಇದ್ಯಾವುದೋ ಹಾಲಿವುಡ್ ಸಿನಿಮಾದ ದೃಶ್ಯ ಅಲ್ಲ, ಬದಲಾಗಿ ಮೆಕ್ಸಿಕೋ ರಾಷ್ಟ್ರದಲ್ಲಿ ಸದ್ಯ ಸೃಷ್ಟಿಯಾಗಿರೋ ಅಕ್ಷರಶಃ ಪ್ರಳಯದ ದೃಶ್ಯಗಳು. ಕಾರಣ, ಜಗತ್ತಿನ ಮೋಸ್ಟ್ ವಾಂಟೆಡ್ ಡಾನ್, ಅಮೆರಿಕದ ನಿದ್ದೆಗೆಡಿಸಿದ ಭೂಗತ ಲೋಕದ ಬಾಸ್, ಮೆಕ್ಸಿಕೋದಲ್ಲಿ ತನ್ನದೇ ಪ್ಯಾರಲಲ್ ಗವರ್ಮೆಂಟ್ ನಡೆಸ್ತಾ ಇದ್ದ ಮಹಾಪಾತಕೆ ಕಡೆಗೂ ಮಣ್ಣು ಮುಕ್ಕಿದ್ದಾನೆ. ಸ್ನೇಹಿತರೆ, ಜಾಲಿಸ್ಕೋ ನ್ಯೂ ಜನರೇಷನ್ ಕಾರ್ಟೆಲ್ ಅಥವಾ CJNG, ಈ ಭಯಾನಕ ಸಿಂಡಿಕೇಟ್ನ ಮಾಫಿಯಾದ ಅಧಿನಾಯಕ ಡಾನ್ ಎಲ್ ಮಂಚೋನನ್ನ ಬೃಹತ್ ಸೇನಾ ಆಪರೇಷನ್ ಮೂಲಕ ಹೊಡೆದು ಹಾಕಲಾಗಿದೆ. ಆದರೆ ಈ ಮಹಾ ಸಂಹಾರದ ಬೆನ್ನಲ್ಲೇ ಇಡೀ ಮೆಕ್ಸಿಕೋ ರಾಷ್ಟ್ರ ರಣರಂಗದಂತೆ ಹೊತ್ತಿ ಉರಿತಾ ಇದೆ. ರಸ್ತೆಗಳಲ್ಲಿ ವಾಹನಗಳಿಗೆ ಬೆಂಕಿ, ಏರ್ಪೋರ್ಟ್ಗಳ ಮೇಲೆ ದಾಳಿ, ಹಾಗೆ ಜನಸಾಮಾನ್ಯರ ಮೇಲೆ ಎರಗೋಗೂ ಕೂಡ ಈ ಡಾನ್ನ ಸೈನಿಕರು ನುಗ್ಗಿದ್ದಾರೆ. ಡಾನ್ಗಿದ್ದಂಥ ಸೈನಿಕರು, ಡಾನ್ ಒಂಥರ ಪ್ರತ್ಯೇಕ ಸೇನೆ ನಡೆಸ್ತಾ ಇದ್ದ ಎಲ್ಲ ಮಾಫಿಯಾದವರು. ದೇಶಾದ್ಯಂತ ಭಾರಿ ಹಾಹಾಕಾರ ಶುರುವಾಗಿದೆ. ಪರಿಸ್ಥಿತಿ ಎಷ್ಟು ಕೈ ಮೀರಿದೆ ಅಂದ್ರೆ, ಅಮೆರಿಕ, ಕೆನಡಾ ಜೊತೆಗೆ ಭಾರತ ಕೂಡ ತನ್ನ ಪ್ರಜೆಗಳಿಗೆ ಅರ್ಜೆಂಟ್ ಅಲರ್ಟ್ ಘೋಷಿಸಿದೆ. ಅಷ್ಟಕ್ಕಲ್ಲಿ ನಡೆದಿದ್ದೇನು, ಆಪರೇಷನ್ ಹೇಗಿತ್ತು, ಈಗಿನ ಪರಿಸ್ಥಿತಿ ಹೇಗಿದೆ, ಏನ್ ನಡೀತಾ ಇತ್ತು ಮೆಕ್ಸಿಕೋದಲ್ಲಿ, ಹಾಗಾದ್ರೆ ಎಷ್ಟು ದಿವಸ ಈ ಮಾಫಿಯಾ ಯಾವ ತರ, ಎಲ್ಲವನ್ನ ಕ್ವಿಕ್ ಆಗಿ ನೋಡ್ತಾ ಹೋಗೋಣ. ಇದು ಯಾವ ಸಿನಿಮಾ ಸ್ಟೋರಿಗೂ ಕಮ್ಮಿ ಇಲ್ಲ ಸ್ನೇಹಿತರೆ, ಕಡೆ ತನಕ ಮಿಸ್ ಮಾಡದೆ ನೋಡಿ. ಆಪರೇಷನ್ ಟಪಲ್ಪಾ, ಡಾನ್ ಬೇಟೆಯಾಡಿದ ಸೇನೆ. ಸ್ನೇಹಿತರೆ, ದಿನಾಂಕ 22 ಫೆಬ್ರವರಿ 2026 ಮೆಕ್ಸಿಕೋದ ಜಾಲಿಸ್ಕೋ ಪ್ರಾಂತ್ಯದ ಟಪಲ್ಪಾ ಅನ್ನೋ ಗುಡ್ಡಗಾಡು ಪ್ರದೇಶ. ಇದು ಎಲ್ ಮಂಚೋನ ಭದ್ರಕೋಟೆ ಅಂತಾನೆ ಫೇಮಸ್. ಇಲ್ಲಿನೇ ಮೆಕ್ಸಿಕೋ ಸೇನೆಯ ಸ್ಪೆಷಲ್ ಟಾಸ್ಕ್ ಫೋರ್ಸ್ ಭಾರಿ ದೊಡ್ಡ ಪ್ರಮಾಣದ ಹಾಗೂ ಅತ್ಯಂತ ಸೀಕ್ರೆಟ್ ಆದ ಆಪರೇಷನ್ ಲಾಂಚ್ ಮಾಡಿತು. ನ್ಯಾಷನಲ್ ಡಿಫೆನ್ಸ್ ಸೆಕ್ರೆಟರಿಯೇಟ್ ಅಂದ್ರೆ ಸಿಡೇನಾ, SEDENA ನೇತೃತ್ವದಲ್ಲಿ ಈ ಕಾರ್ಯಾಚರಣೆ ನಡೆಯಿತು. ಫೆಡರಲ್ ಇಂಟೆಲಿಜೆನ್ಸ್ ಅಧಿಕಾರಿಗಳು ಹಾಗೂ ಸೇನಾ ಪಡೆಗಳು ಜಂಟಿಯಾಗಿ ಫೀಲ್ಡ್ ಗಿಳಿದ್ರು. ವಿಶೇಷ ಅಂದ್ರೆ ಈ ಕಾರ್ಯಾಚರಣೆಗೆ ಅಮೆರಿಕದ ಇಂಟೆಲಿಜೆನ್ಸ್ ಏಜೆನ್ಸಿಗಳು ಕೂಡ ಪಕ್ಕಾ ಮಾಹಿತಿಯನ್ನ ಕೊಟ್ಟರು. ಟಪಲ್ಪಾ ಗುಡ್ಡಗಾಡಲ್ಲೇ ಎಲ್ ಮೆಂಚೋ ಅಡಗಿದ್ದಾನೆ ಅನ್ನೋ ಪಕ್ಕಾ ಇನ್ಫಾರ್ಮೇಶನ್ ಸಿಕ್ಕಿತ್ತು. ತಡ ಮಾಡದ ಸೇನಾ ಪಡೆಗಳು ಆ ಜಾಗವನ್ನ ಸುತ್ತುವರೆದ್ವು. ಆದ್ರೆ ಇದು ಮಾಮೂಲಿ ಆಪರೇಷನ್ ಆಗಿರಲಿಲ್ಲ. ಕಾರ್ಟೆಲ್ ಪಡೆಗಳು ಸೇನೆಯ ಮೇಲೆ ಭಾರಿ ಪ್ರತಿರೋಧ ಒಡ್ಡಿದ್ವು. ಸಿಂಡಿಕೇಟ್ ಸದಸ್ಯರು ಆರ್ಮರ್ಡ್ ವೆಹಿಕಲ್ಸ್ ಅಂದ್ರೆ ಗುಂಡು ನಿರೋಧಕ ವಾಹನಗಳನ್ನು ಬಳಸಿ ಸೇನೆ ಮೇಲೆ ಅಟ್ಯಾಕ್ ಮಾಡಿದ್ರು. ಬರೀ ಅಷ್ಟೇ ಅಲ್ಲ, ರಾಕೆಟ್ ಲಾಂಚರ್ಗಳು ಹಾಗೂ ಹೈ ಕ್ಯಾಲಿಬರ್ನಂತಹ ಅತ್ಯಾಧುನಿಕ ವೆಪನ್ಸ್ ಬಳಸಿ ಭಾರಿ ಕಾಳಗ ನಡೆಸಿದ್ರು. ಹಲವಾರು ಗಂಟೆಗಳ ಕಾಲ ನಿರಂತರವಾಗಿ ಗುಂಡಿನ ಚಕಮಕಿ ನಡೆದಿದೆ. ಈ ಭೀಕರ ಕಾಳಗದಲ್ಲಿ ಕಾರ್ಟೆಲ್ನ 4 ರಿಂದ 6 ಪ್ರಮುಖ ಮೆಂಬರ್ಗಳ ಅಂತ್ಯ ಆಗಿದೆ. ಸೇನೆ ಕಡೆ ಕೂಡ 3 ಯೋಧರು ಗಾಯಗೊಂಡಿದ್ದಾರೆ. ಇದೇ ವೇಳೆ ಸಿಂಡಿಕೇಟ್ನ ಬಾಸ್ ಎಲ್ ಮೆಂಚೋ ತೀವ್ರವಾಗಿ ಗಾಯಗೊಂಡಿದ್ದ. ಕೂಡಲೇ ಸೇನಾ ಹೆಲಿಕಾಪ್ಟರ್ ಮೂಲಕ ಮೆಕ್ಸಿಕೋ ಸಿಟಿಗೆ ಶಿಫ್ಟ್ ಮಾಡೋ ಪ್ರಯತ್ನ ನಡೀತು. ಆದ್ರೆ ಮಾರ್ಗ ಮಧ್ಯೆನೆ ಎಲ್ ಮಂಚೋನ ಅಂತ್ಯ ಆಗಿದೆ ಅಂತ ರಕ್ಷಣಾ ಸಚಿವಾಲಯ ಕನ್ಫರ್ಮ್ ಮಾಡಿದೆ. ಈ ಮೆಗಾ ಆಪರೇಷನ್ ಬಗ್ಗೆ ಮೆಕ್ಸಿಕೋ ಅಧ್ಯಕ್ಷೆ ಕ್ಲಾಡಿಯಾ ಶಿನ್ಬಾಮ್ ರಿಯಾಕ್ಟ್ ಮಾಡಿದ್ದಾರೆ. ಸಶಸ್ತ್ರ ಪಡೆಗಳ ಈ ಸಾಧನೆಯನ್ನ ಕೊಂಡಾಡಿದ್ದಾರೆ. ದೇಶದ ಜನತೆ ಶಾಂತಿಯಿಂದ ಇರುವಂತೆ ರಿಕ್ವೆಸ್ಟ್ ಮಾಡಿದ್ದಾರೆ. ಹಾಗೆ ಅಮೆರಿಕದ ಇಂಟೆಲಿಜೆನ್ಸ್ ನೆರವನ್ನ ಕೂಡ ಸರ್ಕಾರ ಅಫಿಷಿಯಲ್ ಆಗಿ ಒಪ್ಕೊಂಡಿದೆ. ಸ್ನೇಹಿತರೆ, ನಿಮ್ಮ ಗಮನಕ್ಕಿರಲಿ, ಅಮೆರಿಕ ಪ್ರೆಷರೈಸ್ ಮಾಡ್ತಾ ಇತ್ತು ಮೆಕ್ಸಿಕೋಗೆ, ನೀವು ಕೂಡಲೇ ಆಕ್ಷನ್ ತಗೊಳ್ಳೇಬೇಕು ಈ ಮಾಫಿಯಾಗಳ ಮೇಲೆ ಅಂತ ಹೇಳಿ. ಮೀಟಿಂಗ್ ಕೂಡ ಆಗಿತ್ತು ಅಮೆರಿಕನ್ಸ್ ಮತ್ತು ಮೆಕ್ಸಿಕೋದ ಟಾಪ್ ಲೀಡರ್ಶಿಪ್ ನಡುವೆ. ಅದಾದ ಬಳಿಕವಷ್ಟೇ ಮೆಕ್ಸಿಕೋ ಕಡೆಗೂ ಕೂಡ ಮನಸ್ಸು ಮಾಡಿ ಈ ಕಾರ್ಯಾಚರಣೆ ನಡೆದಿದೆ. ಅಮೆರಿಕದ ಪ್ರೆಷರ್ನಿಂದ ಈ ಕಾರ್ಯಾಚರಣೆ ಆಗಿರುವುದು ಕ್ಲಿಯರ್ ಆಗಿ ಕಾಣಿಸ್ತಾ ಇದೆ. ರೊಚ್ಚಿಗೆದ್ದ ಕಾರ್ಟೆಲ್, ಹೊತ್ತಿ ಉರಿದ 20 ರಾಜ್ಯ. ಏನೋ ತನ್ನ ನಾಯಕನ ಅಂತ್ಯದ ಸುದ್ದಿ ಕೇಳ್ತಿದ್ದ ಹಾಗೆ ಸಿಂಡಿಕೇಟ್ ಸದಸ್ಯರು ರೊಚ್ಚಿಗೆದ್ದಿದ್ದಾರೆ. ಇಡೀ ಮೆಕ್ಸಿಕೋದಾದ್ಯಂತ ಅಲ್ಲೋಲ ಕಲ್ಲೋಲ ಸೃಷ್ಟಿ ಮಾಡಿದ್ದಾರೆ. ಜಾಲಿಸ್ಕೋ, ಮಿಚೋಕಾನ್, ನಯಾರಿತ್, ಗ್ವಾನುಜುವಾಟೋ, ತಮಾಲಿಪಾಸ್, ನ್ಯೂವೋಲಿಯಾನ್ ಮತ್ತು ಗೆರೆರೋ ಸೇರಿದ ಹಾಗೆ ಬರೋಬ್ಬರಿ 20ಕ್ಕೂ ಅಧಿಕ ರಾಜ್ಯಗಳಲ್ಲಿ ಪರಿಸ್ಥಿತಿ ಕಂಪ್ಲೀಟ್ ಕೈ ಮೀರಿದೆ. ಸಿಂಡಿಕೇಟ್ ಸದಸ್ಯರು 100 ವಾಹನಗಳನ್ನು ಅಡ್ಡಗಟ್ಟಿ ನಿಲ್ಲಿಸಿ ಬ್ಲಾಕೇಡ್ ಮಾಡ್ತಾ ಇದ್ದಾರೆ, ರಸ್ತೆಗಳನ್ನು ತಡಿತಾ ಇದ್ದಾರೆ. ಪ್ರಾಥಮಿಕ ರಿಪೋರ್ಟ್ಸ್ ಪ್ರಕಾರ ಸುಮಾರು 250ಕ್ಕೂ ಅಧಿಕ ಕಡೆಯಿಂದ ಬ್ಲಾಕೇಡ್ಗಳನ್ನು ಹಾಕಲಾಗಿದೆ. ಮಾಫಿಯಾದವ್ರ ಕಡೆಯಿಂದ ಬ್ಲಾಕೇಡ್, ಅವ್ರು ತಡಿತಿರೋದು ಕಾರು, ಬಸ್, ಟ್ರಕ್ಗಳನ್ನು ಜಖಂ ಮಾಡಿ ಬೆಂಕಿ ಇಡ್ತಾ ಇದ್ದಾರೆ. ಸಾರ್ವಜನಿಕ ಆಸ್ತಿ ಪಾಸ್ತಿಗೆ ಭಾರಿ ಡ್ಯಾಮೇಜ್ ಮಾಡಲಾಗ್ತಿದೆ. ಕನಿಷ್ಠ 14 ಜನಸಾಮಾನ್ಯರು ಗಲಭೆಯಲ್ಲಿ ಪ್ರಾಣ ಕಳ್ಕೊಂಡಿದ್ದಾರೆ. ಪ್ರಮುಖ ಏರ್ಲೈನ್ಗಳು ತಮ್ಮ ವಿಮಾನಯಾನವನ್ನು ಸಂಪೂರ್ಣ ಕ್ಯಾನ್ಸಲ್ ಮಾಡಿವೆ. ಪಶ್ಚಿಮ ಮೆಕ್ಸಿಕೋದ ಬಹುತೇಕ ಹೈವೇಗಳು ಕಂಪ್ಲೀಟ್ ಬಂದ್ ಆಗಿವೆ. ಶಾಲಾ ಕಾಲೇಜುಗಳು, ಯೂನಿವರ್ಸಿಟಿಗಳಿಗೆ ರಜೆ ಘೋಷಿಸಲಾಗಿದೆ. ಸಾರ್ವಜನಿಕ ಸಾರಿಗೆ ಸಂಪೂರ್ಣ ಸ್ಥಗಿತವಾಗಿದೆ. ಜನ ಮನೆಯಿಂದ ಹೊರಬರದಂತೆ ಸ್ಥಳೀಯ ಆಡಳಿತಗಳು ಕಟ್ಟುನಿಟ್ಟಿನ ವಾರ್ನಿಂಗ್ ಕೊಟ್ಟಿವೆ. ಇನ್ನೊಂದು ಕಡೆ ಸೋಷಿಯಲ್ ಮೀಡಿಯಾಗಳಲ್ಲಿ ಈ ಸಿಂಡಿಕೇಟ್ ಮಾಫಿಯಾ ಕಡೆಯಿಂದ ಸರ್ಕಾರಕ್ಕೆ
ಜನಸಾಮಾನ್ಯರಿಗೂ ಕೂಡ ಬೆದರಿಕೆಯನ್ನ ಒಡ್ಡಲಾಗ್ತಾ ಇದೆ. ಅಮೆರಿಕದ ಅಲ್ಟಿಮೇಟಮ್, ಟ್ರಂಪ್ ಸರ್ಕಾರದ ಮಾಸ್ಟರ್ ಪ್ಲಾನ್. ಎಸ್ ಸ್ನೇಹಿತರೆ, ಇಷ್ಟೆಲ್ಲ ವರ್ಷಗಳಿಂದ ಆರಾಮಾಗಿದ್ದ ಅಲ್ ಮಂಚೋನನ್ನ ದಿಢೀರಂತ ಮುಗಿಸಿದ್ಯಾಕೆ? ಆಗ್ಲೇ ಹೇಳಿದ್ವಿ, ಅಮೆರಿಕ. ಈ ಆಪರೇಷನ್ ಹಿಂದೆ ಅಮೆರಿಕದ ಇಂಟೆಲಿಜೆನ್ಸ್ ಹಾಗೂ ರಾಜಕೀಯ ನಾಯಕರ ಭಾರಿ ದೊಡ್ಡ ಪ್ಲಾನ್ ಇತ್ತು. ಅಮೆರಿಕದ ಗುಪ್ತಚರ ಇಲಾಖೆ CIA ಹಾಗೂ ಮಿಲಿಟರಿ ಲೀಡ್ ಇಂಟೆಲಿಜೆನ್ಸ್ ಟೀಮ್ ಎಲ್ ಮೆಂಚೋನ ಪ್ರತಿಯೊಂದು ಹೆಜ್ಜೆಯನ್ನು ಟ್ರ್ಯಾಕ್ ಮಾಡ್ತಾ ಇದ್ರು. ಇದಕ್ಕೆ ಮುಖ್ಯ ಕಾರಣ ಅಮೆರಿಕಗೆ ಅತಿ ಹೆಚ್ಚು ನಶಾ ವಸ್ತು ಸಪ್ಲೈ ಮಾಡ್ತಾ ಇದ್ದಿದೆ ಈ CJNG ಸಿಂಡಿಕೇಟ್. ಅದರಲ್ಲೂ ಅಮೆರಿಕನ್ನರನ್ನೇ ನಡಗಿಸ್ತಾ ಇರೋ ಆ ಮಾರಕ ರಾಸಾಯನಿಕ ನಶಾ ವಸ್ತು. ಟ್ರಂಪ್ ಪದೇ ಪದೇ ಹೇಳ್ತಾರಲ್ಲ, ಅದು ಅಮೆರಿಕ ಪಾಲಿಗೆ ಅಕ್ಷರಶಃ ದೊಡ್ಡ ಶಾಪ ಆಗಿತ್ತು. ಈ ಸಿಂಥೆಟಿಕ್ ಪೌಡರ್ ಎಷ್ಟರ ಮಟ್ಟಿಗೆ ಡೇಂಜರ್ ಅಂತ ಹೇಳಿದ್ರೆ, ಅಮೆರಿಕದಲ್ಲಿ ಪ್ರತಿ ವರ್ಷ 16,000 ಜನ ಇದೇ ಕಾರಣಕ್ಕಾಗಿ ಪ್ರಾಣ ಬಿಡ್ತಾ ಇದ್ದಾರೆ. ಚಟವಂತರಾಗ್ತಿದ್ದಾರೆ ಅಮೆರಿಕ ಜನ ಈ ನಶಾ ವಸ್ತುಗೆ. ಅಮೆರಿಕ ಸರ್ಕಾರಕ್ಕೆ ದೊಡ್ಡ ನ್ಯಾಷನಲ್ ಸೆಕ್ಯೂರಿಟಿಯ ಪ್ರಾಬ್ಲಮ್ ಆಗಿತ್ತು ಇದು. ಹೀಗಾಗಿ ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಮತ್ತು ಅವರ ಸರ್ಕಾರ ಮೆಕ್ಸಿಕೋ ಸರ್ಕಾರದ ಮೇಲೆ ಭಾರಿ ಪ್ರೆಷರ್ ಹಾಕಿದ್ರು. ನೀವು ಆದಷ್ಟು ಬೇಗ ಈ ಸಿಂಡಿಕೇಟ್ ವಿರುದ್ಧ ಕಠಿಣ ಕ್ರಮ ಕೈಗೊಳ್ಳಲೇಬೇಕು ಅಂತ ಡೆಡ್ ಲೈನ್ ಕೊಟ್ಟಿದ್ರು. ಒಂದು ವೇಳೆ ಮೆಕ್ಸಿಕೋ ಆಕ್ಷನ್ ತಗೊಳ್ತಾ ಇದ್ರೆ ಅಮೆರಿಕ ಸೇನೆ ನುಗ್ಗಿಸಬೇಕಾಗತ್ತೆ ಮೆಕ್ಸಿಕೋ ಒಳಗಡೆ ಅನ್ನೋ ಬೆದರಿಕೆಯನ್ನು ಒಡ್ಡಿತ್ತು. ಆ ಮಟ್ಟಿಗೆ ಟ್ರಂಪ್ ಸರ್ಕಾರ ವಾರ್ನಿಂಗ್ ಕೊಟ್ಟಿತ್ತು. ಅಷ್ಟೇ ಅಲ್ಲ, ಮೆಕ್ಸಿಕೋದಿಂದ ಬರುವ ವಸ್ತುಗಳ ಮೇಲೆ ಭಾರಿ ಟ್ಯಾರಿಫ್ ಅಥವಾ ಸುಂಕ ಹಾಕೋ ಬೆದರಿಕೆಯನ್ನ ಕೂಡ ಟ್ರಂಪ್ ಒಡ್ಡಿದ್ರು. ಈ ವಿಪರೀತ ಪ್ರೆಷರ್ ತಡಲಿಕ್ಕಾಗದೆ ಮೆಕ್ಸಿಕೋ ಸೇನೆ ಈ ಹೈ ರಿಸ್ಕ್ ಆಪರೇಷನ್ಗೆ ಕಡೆಗೂ ಕೂಡ ಕೈ ಹಾಕ್ತು. ಆಪರೇಷನ್ ಸಕ್ಸಸ್ ಆದ ಬೆನ್ನಲ್ಲೇ ವೈಟ್ ಹೌಸ್ ಕೂಡ ಮೆಕ್ಸಿಕೋ ಸೇನೆಯ ಕಾರ್ಯವನ್ನ ಹೊಗಳಿದೆ. ಐತಿಹಾಸಿಕ ಕಾರ್ಯಾಚರಣೆ, ಜಂಟಿ ಕಾರ್ಯಾಚರಣೆ ಅಂತ ಅಮೆರಿಕನ್ ಅಧಿಕಾರಿಗಳು ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ. ಡೆಲಿವರಿ ಬಾಯ್ ಟು ಡಾನ್, ಅಮೆರಿಕವೇ ಬೆಳೆಸಿದ ಭೂತ. ಸ್ನೇಹಿತರೆ, ಇವತ್ತು ಮೆಕ್ಸಿಕೋನ ನಶಾವಸ್ತು ಕ್ಯಾಪಿಟಲ್, ಮಾಫಿಯಾ ಸ್ಟೇಟ್ ಅಂತ ಬಯ್ಯೋ ಅಮೆರಿಕನೇ ಅಸಲಿಗೆ ಈ ಹೆಮ್ಮಾರಿಯನ್ನು ಹುಟ್ಟು ಹಾಕಿದ್ದು. ಅಪ್ಪ ಅಮ್ಮ ಅಮೆರಿಕನೇ. ಈ ಕಟುಸತ್ಯ ತುಂಬ ಚೆನ್ನಾಗಿ ಗೊತ್ತಿಲ್ಲ. ಜಗತ್ತಿನಾದ್ಯಂತ ಹಾಗೆ ಅಮೆರಿಕ ಎಲ್ಲ ಅನಿಷ್ಟಗಳನ್ನು ಹುಟ್ಟು ಹಾಕಿ ಆಮೇಲೆ ಅವರೇ ಕಾರ್ಯಾಚರಣೆ ಮಾಡೋದ್ರ ಮೇಲೆ. ಮೆಕ್ಸಿಕೋ ಕೂಡ ಹೊರತಾಗಿಲ್ಲ. ಇಲ್ಲಿ ಮುಖ್ಯ ಕಾರಣ 2ನೇ ಮಹಾಯುದ್ಧ. ಯುದ್ಧ ಟೈಮ್ನಲ್ಲಿ ಸೈನಿಕರಿಗೆ, ಗಾಯಗೊಂಡಿದ್ದ ಅಮೆರಿಕನ್ ಸೈನಿಕರಿಗೆ ವಿಪರೀತ ಪೇನ್ ಕಿಲ್ಲರ್ಸ್ ಅಂದರೆ ಹೈ ಡೋಸ್ ನೋವು ನಿವಾರಕ ಬೇಕಾಗಿತ್ತು. ಆದರೆ ಏಷ್ಯಾ ಕಡೆಯಿಂದ ಬರ್ತಾ ಇದ್ದ ನಿಷೇಧಿತ ಬೆಳೆ, ಈ ನಶಾ ಗಿಡಗಳು, ಅದರ ಸಪ್ಲೈನ ಜಪಾನ್ ಕಟ್ ಮಾಡಿತ್ತು. ಸೊಪ್ಪು. ಆಗ ಅಮೆರಿಕನ್ ಸರ್ಕಾರ ನೇರವಾಗಿ ಮೆಕ್ಸಿಕೋದ ಸಿನಾಲೋವಾ ಪ್ರಾಂತ್ಯದ ರೈತರನ್ನು ಕಾಂಟ್ಯಾಕ್ಟ್ ಮಾಡ್ತು. ನೀವು ನಶಾ ವಸ್ತುಗಳನ್ನು, ಗಿಡಗಳನ್ನು, ಸೊಪ್ಪನ್ನು ಬೆಳೆದುಕೊಡಿ ಅಂತ ಕೇಳ್ತು. ಬೀಜ, ದುಡ್ಡು, ಟ್ರೈನಿಂಗ್ ಎಲ್ಲ ಖುದ್ದು ಅಮೆರಿಕನೇ ಕೊಡ್ತು. ತಮ್ಮ ಮನೆ ಕ್ಲೀನ್ ಆಗಿರಬೇಕು, ಪಕ್ಕದ ಮನೇಲಿ ಹೋಗಿ ಸುಸು ಮಾಡಿ ಬರಬೇಕು ಅನ್ನೋ ಲೆಕ್ಕಾಚಾರ ಅಮೆರಿಕದ್ದು. ಆದರೆ ಏನಾಯಿತು, ವಿಶ್ವಯುದ್ಧ ಮುಗಿದ ಮೇಲೆ ನಮಗಿನ್ನೇನು ಬೇಡ, ಬೆಳೆಯೋದು ನಿಲ್ಲಿಸಿ ಅಂತ ಅಮೆರಿಕ ಕೈ ತೊಳ್ಕೊಳ್ತು. ಆದರೆ ಅಷ್ಟೊತ್ತಿಗಾಗಲೇ ಆ ಮೆಕ್ಸಿಕೋ ರೈತರಿಗೆ ಡಾಲರ್ ಸಂಪಾದನೆಯ ರುಚಿ ಹತ್ತಿತ್ತು. ಯುದ್ಧ ಟೈಮ್ನಲ್ಲಿ ಲೀಗಲ್ ಆಗಿದ್ದ ಅದೇ ಕೃಷಿ ಯುದ್ಧದ ನಂತರ ಅಂಡರ್ ವರ್ಲ್ಡ್ನ ಪಾಲಾಯಿತು. ಇದೇ ಮೆಕ್ಸಿಕೋದ ಮೊದಲ ನಶಾ ಕಾರ್ಟೆಲ್ ಹುಟ್ಟೋಕೆ ದೊಡ್ಡ ಕಾರಣ ಆಯಿತು. ಆದರೆ 80ರ ದಶಕದವರೆಗೂ ಈ ಮೆಕ್ಸಿಕನ್ ಗ್ಯಾಂಗ್ಗಳಿಗೆ ಅಂತ ಪವರ್ ಇರಲಿಲ್ಲ. ಆ ಟೈಮ್ನಲ್ಲಿ ಕೊಲಂಬಿಯಾದ ಪಾಬ್ಲೋ ಎಸ್ಕೋಬಾರ್ ಜಗತ್ತಿನ ದೊಡ್ಡ ಕಿಂಗ್ ಆಗಿದ್ದ, ಈ ನಶಾ ವಸ್ತು ಜಗತ್ತಿನ ಕಿಂಗ್ ಆಗಿದ್ದ. ಈ ಮೆಕ್ಸಿಕನ್ ಗ್ಯಾಂಗ್ಗಳು ಆವಾಗ ಕೇವಲ ಡೆಲಿವರಿ ಬಾಯ್ಸ್ ಆಗಿದ್ರು. ಅಂದರೆ ಕೊಲಂಬಿಯಾದಿಂದ ಅವರ ನಶಾ ಸಾಮಗ್ರಿನ ಅಮೆರಿಕದ ಬಾರ್ಡರ್ ದಾಟಿಸೋ ಕೆಲಸ ಅಷ್ಟೇ ಮಾಡ್ತಾ ಇದ್ರು. ನೋಡಿ, ಕೊಲಂಬಿಯಾ ಎಲ್ಲಿದೆ, ಮೆಕ್ಸಿಕೋ ಎಲ್ಲಿದೆ, ಅಮೆರಿಕ ಎಲ್ಲಿದೆ ಅಂತ ಹಿಂಗೆ ಮೂವ್ ಆಗ್ತಾ ಇತ್ತು. ಆದರೆ 90ರ ದಶಕದ ಆರಂಭದಲ್ಲಿ ಪಾಬ್ಲೋ ಎಸ್ಕೋಬಾರ್ನ ಹತ್ಯೆ ಆಯಿತು. ಕೊಲಂಬಿಯಾ ಕಾರ್ಟೆಲ್ಗಳು ಕಂಪ್ಲೀಟ್ ನಾಶ ಆದವು. ಆಗ ಸೃಷ್ಟಿಯಾದ ಪವರ್ ವಾಕ್ಯೂಮ್ ಅಥವಾ ದೊಡ್ಡ ಗ್ಯಾಪ್ನಲ್ಲಿ ಮೊನ್ನೆವರೆಗೂ ಕೂಡ ಬರೀ ಡೆಲಿವರಿ ಮಾಡ್ತಾ ಇದ್ದ ಮೆಕ್ಸಿಕನ್ ಗ್ಯಾಂಗ್ಗಳು ಮ್ಯಾನುಫ್ಯಾಕ್ಚರರ್ಸ್ ಆದರು. ಇಡೀ ಅಮೆರಿಕದ ನಶಾ ಮಾರ್ಕೆಟನ್ನು ತಮ್ಮ ಕಂಟ್ರೋಲಿಗೆ ತಗೊಂಡ್ರು. ಬಾರ್ಡ್ರನ್ನ ಆಚೆ ಕಡೆ ಮಾಡು, ಅಮೆರಿಕಾಗೆ ಸಾಕ್ಸು, ಡಾಲರ್ ಎಣ್ಸು. ಆಗಲೇ ಎಲ್ ಚಾಪೋ ಅನ್ನೋ ಇನ್ನೊಬ್ಬ ದೊಡ್ಡ ಮಾಫಿಯಾ ಡಾನ್ ಹುಟ್ಕೊಂಡ. ಈತ ಸಿನಾಲೋವಾ ಕಾರ್ಟೆಲ್ ಕಟ್ಟಿ ಅಮೆರಿಕದ ಮೂಲೆ ಮೂಲೆಗೂ ತನ್ನ ಬೇರುಗಳನ್ನು ಇಳಿಸಿಬಿಟ್ಟ. ಅಂದರೆ ಒಂದು ಕಾಲದಲ್ಲಿ ಅಮೆರಿಕ ಬಿತ್ತಿದ ಬೀಜ ಭೂತವಾಗಿ ಬಂದು ಅಮೆರಿಕವನ್ನೇ ಕಾಡೋಕೆ ಶುರು ಮಾಡ್ತು. ಅದೇ ಸಿನಾಲೋವಾ ಹಾದಿಯಲ್ಲಿ ಬಂದು ಸಾಮ್ರಾಜ್ಯ ಕಟ್ಟದವನೇ ಈಗ ಸತ್ತಿರೋ ಎಲ್ ಮೆಂಚೋ. ಯಾರಿವನು ಎಲ್ ಮೆಂಚೋ? 8,000 ಕೋಟಿ ಒಡೆಯ. ಸ್ನೇಹಿತರೆ, ಇವನ ಹಿನ್ನೆಲೆ ನೋಡೋದಾದರೆ ಅಸಲಿ ಹೆಸರು ನೆಮೆಸಿಯೋ ಒಸೆಗುರಾ ಸೆರ್ವಾಂಟೆಸ್. 1960ರ ದಶಕದಲ್ಲಿ ಮೆಕ್ಸಿಕೋದ ಮಿಚೋಕಾನ್ ಪ್ರಾಂತ್ಯದ ಕಡು ಬಡತನದ ಕುಟುಂಬದಲ್ಲಿ ಈತ ಹುಟ್ಟ. ಆರಂಭದಲ್ಲಿ ಆವಕಾಡೋ ತೋಟದಲ್ಲಿ, ಬಟರ್ ಫ್ರೂಟ್ ಅಥವಾ ಬೆಣ್ಣೆಹಣ್ಣು, ಆ ತೋಟದಲ್ಲಿ ಸಾಮಾನ್ಯ ಕೂಲಿ ಕಾರ್ಮಿಕನಾಗಿ ಕೆಲಸ ಮಾಡ್ತಾ ಇದ್ದ. ದುಡ್ಡು ಮಾಡೋ ಆಸೆ ಹುಟ್ಟಿತು. ಅಮೆರಿಕಾಗೆ ನುಗ್ಗದ ಅಕ್ರಮವಾಗಿ ಕೆಲ ಕಾನೂನು ಬಾಹಿರ ಆಕ್ಟಿವಿಟೀಸಲ್ಲಿ ಪಾಲ್ಗೊಂಡು ಸಿಕ್ಕಿಬಿದ್ದ. ಬಳಿಕ ಅಮೆರಿಕ ಹಿಡಿದು ವಾಪಸ್ ಬಿಸಾಕ್ತು ಮೆಕ್ಸಿಕೋಗೆ, ಅಲ್ಲೇ ಬಿದ್ದಿರು ಅಂತ ಗಡಿಪಾರು ಮಾಡ್ತು. ಅಮೆರಿಕದಿಂದ ವಾಪಸ್ ಬಂದವನೇ ಮೆಕ್ಸಿಕೋದಲ್ಲಿ ಪೊಲೀಸ್ ಅಧಿಕಾರಿಯಾಗಿ ಕೆಲಸಕ್ಕೆ ಸೇರಿಕೊಂಡ, ಪೊಲೀಸ್ ಆಫೀಸರ್ ಆದ. ಆದರೆ ಖಾಕಿ ಹಿಂದೆ ಈತ ಅಕ್ರಮ ದಂಧೆಕೋರರೊಂದಿಗೆ ಕೈ ಜೋಡಿಸಿದ. ಆ ಸಿಸ್ಟಮ್ನಲ್ಲಿ ಇದ್ಕೊಂಡೇ
ಪೊಲೀಸರು ಹೇಗೆ ಕೆಲಸ ಮಾಡ್ತಾರೆ, ಎಲ್ಲಿ ಲೂಪ್ ಹೋಲ್ಸ್ ಇವೆ ಎಲ್ಲ ಕಲ್ತ್ಕೊಂಡ್ಬಿಟ್ಟ. ಕಾಕಿ ಬಿಸಾಕದ, ಡಾನ್ ಆಗ್ತೀನಿ ಅಂತ ಹೊರಟ. ಭೂಗತ ಲೋಕಕ್ಕೆ ಅಧಿಕೃತವಾಗಿ ಎಂಟ್ರಿ ಕೊಟ್ಟ. ಮಿಲೆನಿಯೋ ಕಾರ್ಟೆಲ್ ಸೇರ್ಕೊಂಡ. ಅಲ್ಲೇನು ಮಾಡ್ದ, ದೊಡ್ಡ ಡಾನ್ ಮಗಳನ್ನೇ ಮದುವೆ ಆಗಿಬಿಟ್ಟ. ಡಾನ್ನ ಉತ್ತರಾಧಿಕಾರಿ ಥರ ಆಗಿಬಿಟ್ಟ ಅಳಿಯ. ಆಮೇಲೆ 2009-10 ಸುಮಾರಿಗೆ ಆ ಗ್ಯಾಂಗ್ ಒಡೆದು ಹೋಯಿತು. ಆಗ ತನ್ನದೇ ಒಂದು ಹೊಸ ಸಾಮ್ರಾಜ್ಯ ಕಟ್ಟಿದ. ಅದೇ ಈ ಜಾಲಿಸ್ಕೋ ನ್ಯೂ ಜನರೇಷನ್ ಕಾರ್ಟೆಲ್ ಅಥವಾ CJNG. ಜಗತ್ತಿನ ಕುಖ್ಯಾತ ಡಾನ್ ಎಲ್ ಚಾಪೋ ಜೈಲ್ ಸೇರಿದ ಮೇಲೆ ಈ ಗ್ಯಾಂಗ್ ಮೂಲಕ ಇಡೀ ಮೆಕ್ಸಿಕೋವನ್ನೇ ತನ್ನ ಕಂಟ್ರೋಲಿಗೆ ತಗೊಂಡ. ಮೆಕ್ಸಿಕೋದ 20ಕ್ಕೂ ಅಧಿಕ ರಾಜ್ಯಗಳಲ್ಲಿ ಈತನದ್ದೇ ಪ್ಯಾರಲಲ್ ಗವರ್ಮೆಂಟ್ ನಡೀತಾ ಇತ್ತು. ಸರ್ಕಾರ, ಸೇನೆ ಎಲ್ಲ ಹೆಸರಿಗಷ್ಟೇ. ಪರ್ಯಾಯವಾಗಿ ಈತನದೇ ಸರ್ಕಾರ, ಈತಂದೇ ಸೇನೆ, ಇವಂದೇ ಸೈನಿಕರು, ಎಲ್ಲರ ಕೈಲೂ ಶಸ್ತ್ರಾಸ್ತ್ರ. ತನ್ನ ಎದುರಾಳಿಗಳನ್ನು ಯಾರೇ ಉಸಿರೆತ್ತಿದ್ರು ಕೂಡ ಸ್ವಲ್ಪವೂ ಕರುಣೆ ಇಲ್ಲದೆ ಇವನ ಕಡೆಯವರು ಹೋಗಿ ಮಟ್ಟ ಹಾಕ್ತಾ ಇದ್ರು, ಮುಗಿಸ್ಬಿಡ್ತಾ ಇದ್ರು. ಯಾವ ಲೆವೆಲ್ಗಂದ್ರೆ ಈತನ ಸೇನೆ, ಈತನ ಅನ್ಅಫಿಷಿಯಲ್ ಸೇನೆ, ಈ ನಶಾವಸ್ತು ದಂಧೆಕೋರರ ಸೇನೆ ಡ್ರೋನ್ಗಳ ಮೂಲಕ ಸ್ಫೋಟಕ ಹಾಕಿ ದಾಳಿ ಮಾಡೋ ರೇಂಜ್ಗೆ ಬೆಳೆದ್ಬಿಟ್ರು. 2015ರಲ್ಲಿ ಸೇನಾ ಹೆಲಿಕಾಪ್ಟರ್ ಹೊಡೆದುರುಳಿಸೋವರೆಗೂ ಕೂಡ ದುಸ್ಸಾಹಸ ಇತ್ತು ಇವ್ರದ್ದು. ಸೇನಾ ಹೆಲಿಕಾಪ್ಟರ್ ಹೊಡೆದು ಹಾಕಿದ್ರು ಸ್ನೇಹಿತರೆ ಅವರು. ಅಮೆರಿಕ ಸರ್ಕಾರದ ಸ್ಟೇಟ್ ಡಿಪಾರ್ಟ್ಮೆಂಟ್ ಈತನ ಬಗ್ಗೆ ಮಾಹಿತಿ ಕೊಟ್ಟವರಿಗೆ $15 ಮಿಲಿಯನ್ ಅಂದರೆ ಸುಮಾರು 125 ಕೋಟಿ ರೂಪಾಯಿ ಬಹುಮಾನವನ್ನು ಕೂಡ ಘೋಷಿಸಿತ್ತು. ವಿವಿಧ ಇಂಟೆಲಿಜೆನ್ಸ್ ರಿಪೋರ್ಟ್ ಪ್ರಕಾರ ಈತನ ಒಟ್ಟು ಸಂಪತ್ತು $1 ಬಿಲಿಯನ್, ಅಂದರೆ 9,000 ಕೋಟಿ ರೂಪಾಯಿಗೂ ಅಧಿಕ. ಈತನ 8,000 ಕೋಟಿ ರೂಪಾಯಿ ಮೌಲ್ಯದ ಸಾಮ್ರಾಜ್ಯದ ಕಥೆ ಇದಾಯಿತು. ಸದ್ಯ ಮೆಕ್ಸಿಕೋ ಗಲಾಟೆಯಿಂದ ಅಲ್ಲಿರೋ ಭಾರತೀಯರಿಗೂ ಸಮಸ್ಯೆ ಆಗಿದೆ. ಆ ಬಗ್ಗೆ ನೋಡೋಕು ಮುನ್ನ ಸ್ನೇಹಿತರೆ, ನಿಮಗೆ 4 ಧಾಮ್ ಯಾತ್ರೆ ಹೋಗಬೇಕಾಗಿದ್ರೆ ಇಲ್ಲೊಂದು ಅವಕಾಶ ಇದೆ. 7 ಸೈನ್ಸ್ ಟೂರಿಸಂ ಏಪ್ರಿಲ್ 22ಕ್ಕೆ ಕರ್ಕೊಂಡು ಹೋಗ್ತಾ ಇದೆ. ಆಲ್ ಇನ್ಕ್ಲೂಸಿವ್ ಪ್ಯಾಕೇಜ್ ಇದು. ಆಸಕ್ತರು ಕಾಲ್ ಮಾಡಿ ಹಿರಿಯ ನಾಗರಿಕರಿಗೆ ಸ್ಪೆಷಲ್ ಕೇರ್ನೊಂದಿಗೆ ಹೋಗಿ ಬರ್ಬೋದು. ಮತ್ತೆ ಸ್ಟೋರಿಗೆ ವಾಪಸ್ ಬರೋಣ ಬನ್ನಿ. ಈಗ ಸಿಲಿಕಾನ್ ವ್ಯಾಲಿಯಲ್ಲಿ ಸಂಕಟ, ಭಾರತೀಯರಿಗೆ ತುರ್ತು ಸೂಚನೆ. ಮೆಕ್ಸಿಕೋದಲ್ಲಿ ಸದ್ಯ ನಡೀತಾ ಇರೋ ಈ ಘರ್ಷಣೆ ಜಾಗತಿಕ ಮಟ್ಟದಲ್ಲಿ ದೊಡ್ಡ ಇಂಪ್ಯಾಕ್ಟ್ ಮಾಡ್ತಾ ಇದೆ. ಅದರಲ್ಲೂ ಕೂಡ ಭಾರತೀಯರಿಗೆ ಇದು ದೊಡ್ಡ ಟೆನ್ಷನ್ ತಂದಿಟ್ಟಿದೆ. ಯಾಕಂದ್ರೆ ಮೆಕ್ಸಿಕೋದ ಗ್ವಾಡಲಹರ ನಗರವನ್ನ ಮೆಕ್ಸಿಕೋದ ಸಿಲಿಕಾನ್ ವ್ಯಾಲಿ ಅಂತಾನೆ ಕರೀತಾರೆ. ನಮ್ಮ ಭಾರತದ TCS, ಇನ್ಫೋಸಿಸ್, ವಿಪ್ರೋ ಸೇರಿದ ಹಾಗೆ ಹಲವು IT ಕಂಪನಿಗಳಿದಾವಲ್ಲಿ. ಸಾವಿರಾರು ಭಾರತೀಯ ಟೆಕ್ಕಿಗಳು ಅಲ್ಲಿ ಕೆಲಸ ಮಾಡ್ತಿದ್ದಾರೆ. ಅದರ ದುರಂತ ಅಂದ್ರೆ ಇದೇ ಗ್ವಾಡಲಹರ ನಗರ ಈ CJNG ಸಿಂಡಿಕೇಟ್ ನ ಮುಖ್ಯ ಕೇಂದ್ರ. ಇಲ್ಲಿಗ ಅತಿ ಹೆಚ್ಚು ಗಲಭೆಗಳು ನಡೀತಾ ಇದಾವೆ. ಈ ಗಲಭೆ ಹಿನ್ನೆಲೆಯಲ್ಲಿ ಮೆಕ್ಸಿಕೋದಲ್ಲಿರುವ ಭಾರತೀಯ ರಾಯಭಾರ ಕಚೇರಿ ತುರ್ತು ಅಡ್ವೈಸರಿ ರಿಲೀಸ್ ಮಾಡಿದೆ. ಎಚ್ಚರಿಕೆಯಿಂದ ಇರಿ ಭಾರತೀಯರು ಅಂತ, ಯಾವುದೇ ಕಾರಣಕ್ಕೂ ಮನೆಯಿಂದ ಹೊರಗೆ ಬರಬೇಡಿ, ಸೇಫ್ ಆಗಿರಿ ಅಂತ. ಸ್ಥಳೀಯ ಆಡಳಿತದ ಸೂಚನೆಗಳನ್ನ ತಪ್ಪದೆ ಫಾಲೋ ಮಾಡಿ ಅಂತ ಸೂಚನೆ ಕೊಡಲಾಗಿದೆ. ಈ ರೀತಿ ಅಮೆರಿಕ ಮತ್ತು ಕೆನಡಾ ಸರ್ಕಾರಗಳು ಕೂಡ ತಮ್ಮ ನಾಗರಿಕರಿಗೆ ಶೆಲ್ಟರ್ ಇನ್ ಪ್ಲೇಸ್ ಅಂದ್ರೆ ಇದ್ದ ಜಾಗದಲ್ಲೇ ಸೇಫ್ ಆಗಿರಿ ಅಂತ ವಾರ್ನಿಂಗ್ ಕೊಟ್ಟಿದ್ದಾರೆ. 2026ರ ಫಿಫಾ ವರ್ಲ್ಡ್ ಕಪ್ ಮೇಲೂ ಬಿತ್ತು ಕರಿನೆರಳು. ಸ್ನೇಹಿತರೆ, 2026ರ ಫಿಫಾ ವರ್ಲ್ಡ್ ಕಪ್ ಅಮೆರಿಕ, ಕೆನಡಾ ಹಾಗೂ ಮೆಕ್ಸಿಕೋನಲ್ಲಿ ಜಂಟಿಯಾಗಿ ನಡೆಯಬೇಕು. ಮೆಕ್ಸಿಕೋದ ಗ್ವಾಡಲಹರ, ಮಾಂಟೆರಿ ಮತ್ತು ಮೆಕ್ಸಿಕೋ ಸಿಟಿಯಲ್ಲಿ ಪ್ರಮುಖ ಪಂದ್ಯಗಳು ನಿಗದಿಯಾಗಿವೆ. ಕ್ರೀಡಾಂಗಣಗಳ ನವೀಕರಣ ಕಾರ್ಯ ಕೂಡ ಭರದಿಂದ ಸಾಗ್ತಾ ಇದೆ. ಆದ್ರೆ ಈಗ ಇದೇ ನಗರಗಳಲ್ಲಿ ಆತಂಕದ ವಾತಾವರಣ ಇದೆ. ಭದ್ರತೆ ದೃಷ್ಟಿಯಿಂದ ಈ ಪಂದ್ಯಗಳನ್ನ ಬೇರೆ ಕಡೆಗೆ ಶಿಫ್ಟ್ ಮಾಡ್ತಾರಾ ಅನ್ನೋ ಚರ್ಚೆ ಶುರುವಾಗಿದೆ. ಯಾಕಂದ್ರೆ ಜಗತ್ತಿನ ಮೂಲೆ ಮೂಲೆಯಿಂದ ಲಕ್ಷಾಂತರ ಫುಟ್ಬಾಲ್ ಫ್ಯಾನ್ಸ್ ಹಾಗೂ ಗಣ್ಯರು ಅಂತ ಕರೆಸ್ಕೊಳ್ಳೋರೆಲ್ಲ ಇಲ್ಲಿಗೆ ಬರ್ತಾರೆ. ಅವರ ಸೇಫ್ಟಿ ಈಗ ದೊಡ್ಡ ಪ್ರಶ್ನೆಯಾಗಿದೆ. ಆದರೆ ಫಿಫಾ ಕಡೆಯಿಂದ ಇನ್ನೂ ಯಾವುದೇ ಅಧಿಕೃತ ತೀರ್ಮಾನ ಹೊರಬಿದ್ದಿಲ್ಲ. ಮುಂದೇನು ಮೆಕ್ಸಿಕೋ ಕತೆ, ಗದ್ದುಗೆಗಾಗಿ ಯುದ್ಧ ಫಿಕ್ಸ್. ಎಲ್ ಮೆಂಚೋನ ಅಂತ್ಯದ ನಂತರ ಸಿಂಡಿಕೇಟ್ನ ಮುಂದಿನ ಲೀಡರ್ ಯಾರಾಗ್ತಾರೆ ಅನ್ನೋ ದೊಡ್ಡ ರೇಸ್ ಶುರುವಾಗಿದೆ. ಮುಖ್ಯವಾಗಿ 3 ಹೆಸರುಗಳು ಮುಂಚೂಣಿಯಲ್ಲಿವೆ. ಸೆಕ್ಯೂರಿಟಿ ಅನಲಿಸ್ಟ್ಗಳ ಪ್ರಕಾರ ಒಬ್ಬ ಅಡಿಯಾಸ್ ಫ್ಲೋರೆಸ್ ಸಿಲ್ವಾ ಅಲಿಯಾಸ್ ಎಲ್ ಜಾರ್ಡಿನರೋ, ಎರಡನೇವನು ಜುವಾನ್ ಕಾರ್ಲೋಸ್ ವ್ಯಾಲೆನ್ಶಿಯಾ, ಮೂರನೇವನು ಗೊಂಜಾಲೋ ಮೆಂಡೋಜಾ ಅಲಿಯಾಸ್ ಎಲ್ ಸ್ಯಾಪೋ. ಎಲ್ ಚಾಪೋ ಕೇಳಿದ್ರಲ್ಲ, ಹಾಗೆ ಸ್ವಲ್ಪ ಇದು ಎಲ್ ಸ್ಯಾಪೋ. ಈಗ ರೇಸ್ನಲ್ಲಿರೋ ಈ 3 ಹೆಸರುಗಳು ಕೂಡ ಭಯಾನಕ ಕ್ರೂರಿಗಳಿವರು. ಒಂದು ವೇಳೆ ಇವ್ರ ನಡುವೆ ನಾಯಕತ್ವಕ್ಕಾಗಿ ಯುದ್ಧ ಕಿತ್ತಾಟ ಶುರುವಾದರೆ ಈ ಬೃಹತ್ ಸಿಂಡಿಕೇಟ್ ಮತ್ತೊಂದು 2-3 ಗುಂಪುಗಳಾಗಿ ಬಣಗಳಾಗಿ ಒಡೆದು ಹೋಗಿ 3 ಹೊಸ ದೊಡ್ಡ ಮಾಫಿಯಾಗಳು ಹುಟ್ಕೊಂಡ್ರು ಕೂಡ ಆಶ್ಚರ್ಯ ಇಲ್ಲ. ಹಾಗೇನಾದರೂ ಆದರೆ ಮೆಕ್ಸಿಕೋನಲ್ಲಿ ಮುಂದಿನ ದಿನಗಳಲ್ಲಿ ಶಾಂತಿಯನ್ನ ಯಾರಿಂದಲೂ ಕೂಡ ಸ್ಥಾಪಿಸೋಕೆ ಸಾಧ್ಯ ಇಲ್ಲ. ಹಾಗಾಗಿ ಈ ನಶಾ ಭಯೋತ್ಪಾದನೆಗೆ ಶಾಶ್ವತ ಮುಕ್ತಿ ಯಾವಾಗ ಸಿಗುತ್ತೆ, ಅಮೆರಿಕ ನೆಕ್ಸ್ಟ್ ಏನು ಮಾಡುತ್ತೆ, ಇದೆಲ್ಲ ನೋಡಬೇಕಾಗಿದೆ. ಇದ್ರ ಬಗ್ಗೆ ಏನೇ ಅಪ್ಡೇಟ್ ಇದ್ರೂ ನಿಮಗೆ ತಲುಪಿಸ್ತಾನೆ ಇರ್ತೀವಿ. ಇಂತಹ ಅಪ್ಡೇಟ್ ಮತ್ತು ಇನ್ಡೆಪ್ತ್ ಮಾಹಿತಿಗಾಗಿ ಮಸ್ತ್ ಮಗ ಚಾನಲ್ಗೆ ಮಿಸ್ ಇಲ್ಲದೆ ಸಬ್ಸ್ಕ್ರೈಬ್ ಮಾಡಿ. ಹಾಗೆ ಸ್ನೇಹಿತರೆ, ವಿಡಿಯೋ ಕೆಳಗಿರೋ ಜಾಯಿನ್ ಬಟನ್ ಮೂಲಕ ನೀವು ಮಸ್ತ್ ಮಗ ಪ್ರೀಮಿಯಂ ಮೆಂಬರ್ಶಿಪ್ಪನ್ನು ಜಾಯಿನ್ ಆಗ್ಬೋದು. ಆಮೇಲೆ ಎಲ್ಲ ಮೆಂಬರ್ ಓನ್ಲಿ ವೀಡಿಯೋಸನ್ನು ನೋಡೋಕೆ ಶುರು ಮಾಡ್ಬೋದು. ಎಲ್ಲಕ್ಕಿಂತ ಹೆಚ್ಚಾಗಿ ನೀವು ನಮ್ಮ ತಂಡದ ಕೆಲಸಕ್ಕೆ ಬೆಂಬಲ ಕೊಟ್ಟಂತೇನೂ ಆಗುತ್ತೆ. ಇದರಿಂದ ಆಸಕ್ತರು ಜಾಯಿನ್ ಬಟನ್ ಚೆಕ್ ಮಾಡ್ಬೋದು. ಮತ್ತೆ ಭೇಟಿ ಆಗ್ತಿರೋಣ. ನಮಸ್ತೆ.